ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ನಮ್ಮ ಇತಿಹಾಸ ಸರಣಿಯಲ್ಲಿ ಮಂಗೋಲಿಯದ ಅರಸನಾದಂತಹ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಜಮುಕ ತನ್ನನ್ನು ಗುರ್ಖಾನ್ ಅಂತ ಘೋಷಿಸಿಕೊಂಡಿದ್ದು, ನಂತರ ಆಂಗ್ ಖಾನ್ ಹಾಗೂ ಟೆಮುಜಿನ್ ಪಡೆಯವರು ಮತ್ತು ಜಮುಕ ಹಾಗೂ ಟಾಯ್ಚುಟ್ ಪಡೆಯವರ ನಡುವೆ ನಡೆದಂತಹ ಯುದ್ಧ, ಇದೆಲ್ಲದರ ಬಗ್ಗೆ ನೋಡಿದ್ವಿ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. 1202ನೇ ಇಸವಿ ಆಂಗ್ ಖಾನ್ ಮತ್ತೊಮ್ಮೆ ಟೆಮುಜಿನ್ನ ಭೇಟಿ ಮಾಡಬೇಕಂತ ಆಹ್ವಾನ ಕಳಿಸ್ತಾರೆ. ಟೆಮುಜಿನ್ ಆಂಗ್ ಖಾನ್ನ ಭೇಟಿ ಆಗ್ತಾನೆ. ಆಗ ಆಂಗ್ ಖಾನ್ ಹೇಳ್ತಾರೆ, ಟಟಾರ್ ಜನಾಂಗದವರು ಮತ್ತೆ ನಮಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಮೆರ್ಕಿಟ್ ಜನಾಂಗದವರು ಸಹ ಬಲಿಷ್ಠರಾಗಿ ಬೆಳೀತಾ ಇದ್ದಾರೆ. ನಾವು ಇವರನ್ನು ಹತೋಟಿಯಲ್ಲಿರಬೇಕು. ಆದ್ದರಿಂದ ನೀನು ಇದರ ಜವಾಬ್ದಾರಿಯನ್ನು ತಗೋ ಅಂತ ಟೆಮುಜಿನ್ಗೆ ಹೇಳ್ತಾರೆ. ಟೆಮುಜಿನ್ ತುಂಬ ಸಂತೋಷವಾಗಿಯೇ ಒಪ್ಕೊಳ್ತಾನೆ. ಯಾಕಂದರೆ ಮಂಗೋಲಿಯಾದ ಬಲಿಷ್ಠವಾದಂತಹ ಎರಡು ಜನಾಂಗದವರು ಟಟಾರ್ಗಳು ಮತ್ತು ಮೆರ್ಕಿಟ್ ಅವರು, ಇವರಿಬ್ಬರನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಜಮುಕನ ಬಲ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ನಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡ್ತಾನೆ ಟೆಮುಜಿನ್. ಸರಿ ಅಂತ ಒಪ್ಕೊಂಡವನು ಬರ್ತಾನೆ. ಈಗ ಟೆಮುಜಿನ್ ಏನು ಆಲೋಚನೆ ಮಾಡ್ತಾನಂದರೆ, ಸಾಧಾರಣವಾಗಿ ನಾವು ಒಂದು ಜನಾಂಗದವರ ಮೇಲೆ ದಾಳಿ ಮಾಡೋದು ಹೇಗಿರುತ್ತೆ ಅಂದರೆ, ದಿಢೀರಂತ ಆ ಬಿಡಾರಗಳ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಶತ್ರು ಪಡೆಯವರನ್ನ ಸಾಯಿಸೋದು, ಅದರಲ್ಲಿ ಹಲವರು ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಅಲ್ಲಿರುವಂತಹ ವಸ್ತುಗಳು ಹಾಗೂ ಪ್ರಾಣಿಗಳನ್ನ ವಶಪಡಿಸ್ಕೊಳ್ಳೋದು. ಇಲ್ಲಿಂದ ತಪ್ಪಿಸಿಕೊಂಡು ಹೋದಂಥವ್ರು ಏನು ಮಾಡ್ತಾರೆ, ಸ್ವಲ್ಪ ದಿನಗಳ ನಂತರ ಅವರ ಜನಾಂಗದವನ್ನೆಲ್ಲ ಒಗ್ಗೂಡಿಸಿ ಸ್ವಲ್ಪ ಬಲಿಷ್ಠರಾದ ಮೇಲೆ ಒಂದು ದೊಡ್ಡ ಸೈನ್ಯವನ್ನು ಮಾಡ್ಕೊಂಡು ಬಂದು ನಮ್ಮ ಮೇಲೆ ಮತ್ತೆ ದಾಳಿ ಮಾಡೋದು. ಈ ರೀತಿ ಆಗ್ತಾಯಿದೆ. ಇದರಿಂದ ಒಂದು ಶಾಶ್ವತವಾದ ಪರಿಹಾರ ಸಿಗೋದಿಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. ನಾವು ಈ ಬಾರಿ ದಾಳಿ ಮಾಡಿದ್ರೆ ಹೇಗೆ ಮಾಡಬೇಕಂದ್ರೆ, ನಮಗೆ ಒಂದು ಪರಿಪೂರ್ಣವಾದ ಜಯ ಸಿಗಬೇಕು ಅಂತ ಅವನು ಯೋಚನೆ ಮಾಡಿ ಏನು ಮಾಡ್ತಾನೆ, ತನ್ನ ಸೈನಿಕರಿಗೆಲ್ಲ ಏನು ಹೇಳ್ತಾನಂದರೆ, ಈ ಬಾರಿ ನಾವು ಎಲ್ಲೆಲ್ಲಿ ಟಟಾರ್ಗಳು ಬಿಡಾರ ಹಾಕ್ಕೊಂಡಿದ್ದಾರಲ್ಲ ಅಲ್ಲೆಲ್ಲ ಅವ್ರನ್ನ ಸುತ್ತುವರೆದು ನಾವು ದಾಳಿ ಮಾಡಬೇಕು. ಯಾರನ್ನೂ ತಪ್ಪಿಸ್ಕೊಂಡು ಹೋಗಿ ಬಿಡಬಾರ್ದು. ಒಂದು ವೇಳೆ ತಪ್ಪಿಸ್ಕೊಂಡು ಹೋದರೆ ಅವ್ರನ್ನ ಹಿಂಬಾಲಿಸಿ ನಾವು ಅವ್ರನ್ನ ಕೊಲ್ಲಬೇಕು. ನನಗೆ ಒಂದು ಪರಿಪೂರ್ಣವಾದ ಜಯ ಬೇಕು, ಮತ್ತೆ ಮತ್ತೆ ಹೋಗಿ ದಾಳಿ ಮಾಡೋದು ನನಗೆ ಬೇಕಾಗಿಲ್ಲ, ನನಗೆ ಶಾಶ್ವತವಾದ ಪರಿಹಾರ ಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೊರಡ್ತಾರೆ. ಟಟಾರ್ಗಳ ಬಿಡಾರದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಹಲವರು ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರನ್ನೆಲ್ಲ ಸೆರೆ ಹಿಡಿದು ಕರ್ಕೊಂಬಂದು ಮರಣದಂಡನೆಯನ್ನು ಕೊಡ್ತಾರೆ. ಸದೃಢವಾಗಿ ಬೆಳೆದಿರುವಂತಹ ಯುವಕರನ್ನು